ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಪಾವಗಡದ ಅಂದರೆ ರೈಲ್ವೆ ಸ್ಟೇಷನ್ ಬಗ್ಗೆ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಯಾವ ಥರ ಇಲ್ಲ, ಎಷ್ಟು ಕೆಲಸ ಆಗಿದೆ, ಇನ್ನೂ ಎಷ್ಟು ಬಾಕಿ ಉಳಿದಿದೆ ಕೆಲಸ ಆಗೋದು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಬೇರೆ ಬೇರೆ ಕಡೆ ಎಲ್ಲ ಅಲ್ಲೂ ಇಲ್ಲೂ ಇರ್ತೀರ, ಹಾಗಾಗಿ ಬಂದು ಇಲ್ಲೇ ನೋಡೋದಕ್ಕಾಗೋದಿಲ್ಲ. ಯಾವ ಥರ ನಿರ್ಮಾಣ ಆಗಿದೆ ಅನ್ನೋದೆಲ್ಲ ವೀಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಯಾರಾದರೂ ನಮ್ಮ ಹೊಸ್ದಾಗೆ ಈ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ಲು ಹೊಸ್ದಾಗಿ ಯಾರಾದರೂ ವೀಕ್ಷಣೆ ಮಾಡ್ತಾಯಿದ್ರೆ, ಹಾಗಾಗಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ, ಟ್ರ್ಯಾಕ್ 1 ಟ್ರ್ಯಾಕ್ 2 ಅಂದರೆ ಜಂಕ್ಷನ್ 1 ಜಂಕ್ಷನ್ 2ಗೆ ಹೋಗ್ತಕ್ಕಂಥ ಅಂದರೆ ಪ್ಲೇ ಓವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ. ಆ ಕಡೆ ಸಮೇತನೂ ಅಷ್ಟೇ ಅದೇ ರೀತಿಯಾಗಿ ಪ್ಲೇ ಓವರ್ನ ನಿರ್ಮಾಣ ಮಾಡ್ತಾಯಿದ್ದಾರೆ. ಇನ್ನೂ ನಿರ್ಮಾಣ ಮಾಡುವ ಹಂತದಲ್ಲಿದೆ. ಅಂದರೆ ಒಂದು 65% ಕೆಲಸ ಆಗಿದೆ, ಇನ್ನೂ 35% ಇದೆ. ಇನ್ನೂ ಭಾಳ ಇದೆ ಕೆಲಸ ಮಾಡೋದು. ಒಂದು ಸತಿ ಟ್ರಯಲ್ ಕೂಡ ಬಂದೋಗಿತ್ತು ಟ್ರೈನು, ಹಾಗಾಗಿ ಹಳಿಗಳೆಲ್ಲ ಇನ್ನೂ ಚೇಂಜ್ ಮಾಡಬೇಕಾಗಿದೆ. ಭಾಳಷ್ಟು ಕೆಲಸ ಬಾಕಿ ಇದೆ. ಇನ್ನೂ ಅತಿ ತುರ್ತು ಪರಿಸ್ಥಿತಿಯಲ್ಲೇ ಮಾಡ್ತಾಯಿದ್ದಾರೆ ಬೇಗನೆ. ನೋಡಿ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ, ಯಾರು ಸ್ಕಿಪ್ ಮಾಡ್ದಲೇ ನೋಡಿ. ನೋಡಿ, ಅದು ಬಿಡ್ಸು ಅಂದರೆ ಈ ಕಡೆಯಿಂದ ಜನ ಆ ಕಡೆಗೆ ಹೋಗೋದಕ್ಕೆ, ಆ ಕಡೆಯಿಂದ ಜನ ಈ ಕಡೆ ಬರೋದಕ್ಕೆ ಆ ಬಿಡ್ಜಿ ಮೇಲೆ ನಡ್ಕೊಂತ ಬರ್ತಾನೆ ಆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹೇಳ್ಕೊಂತಾನೆ ಮಾಹಿತಿ ಕೊಡ್ತಾನೆ ನಿಮಗೆ. ಏನಾದರೂ ಇದೇನನ್ನ ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಗೆ ಯಾರಿಗಾದ್ರೂ ಒಂದೇ ಒಂದು ಲೈಕ್ ಮಾಡಿ. ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿರಿ. ನೋಡಿ, ನಮ್ಮ ಹೆಮ್ಮೆಯ ಪಾವಗಡ, ನಮ್ಮ ತಾಲೂಕಿನ ಒಂದು ಪಾವಗಡದ ರೈಲ್ವೆ ಸ್ಟೇಷನ್ನು. ನಮ್ಮ ಪಾವಗಡಕ್ಕೂ ಒಂದು ರೈಲ್ವೆ ಟ್ರೈನ್ ಬಂದೇ ಬಂತು ಅಂಥೇಳಿ ಎಲ್ಲ ಹೆಮ್ಮೆಯ ಒಂದು ವಿಚಾರ ಇದು ನೋಡಿ. ಹಾಗಾಗಿ ಈ ವಿಡಿಯೋ ಮಾಡೋದೇ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ. ಸಾಕಷ್ಟು ಟೈಮ್ ತಗೊಳುತ್ತೆ ನಮಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ, ಮತ್ತು ಈ ಥರ ಎಲ್ಲನ ಹೋಗಿ ಭಾಳ ಟೈಮ್ ತಗೊಳುತ್ತೆ. ಹೋಗಿ ಆನ್ ದಿ ಸ್ಪಾಟ್ಗೆ ಹೋಗಿ ನಾವು ವಿಡಿಯೋ ಮಾಡಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಂದ್ರೆ ತುಂಬ ಶ್ರಮ ಇರುತ್ತೆ. ಆ ಶ್ರಮಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ನೀವು ಕೊಡ್ತೀರಂತ ಅಂದ್ಕೊಳ್ತೀನಿ. ಯಾಕೆಂದರೆ ಒಂದೇ ಒಂದು ಲೈಕ್ ಮಾಡಿ. ತುಂಬ ಕಷ್ಟ ಬಿದ್ದು ಮಾಡಿರ್ತೀವಿ ವೀಡಿಯೋಸ್ನೆಲ್ಲ. ನೋಡಿ, ಇಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲಿರ್ತಕ್ಕಂಥ ಕೆಲಸ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದೆಲ್ಲ ತೋರಿಸ್ಕೊಡ್ತಿದ್ದೀನಿ ನೋಡಿ. ಪಕ್ಕದಲ್ಲೇ ಅಂದರೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಅಂದರೆ ಜನ ಬಂದು ಇಳಿತಕ್ಕಂಥ, ಅಂದರೆ ರೈಲ್ವೆ ಸ್ಟೇಷನಲ್ಲಿ ಇಳಿತಾರಲ್ವ, ಹಾಗಾಗಿ ಏನೊಂದು ಕೆಲಸ ಪೆಂಡಿಂಗ್ ಇರಬಾರ್ದಲ್ವ, ಹಾಗಾಗಿ ಒಂದೊಂದು ಸೈಡ್ ಇದ್ದನ ಟೈಲ್ಸ್ ಎಲ್ಲ ಹಾಕ್ತಾಯಿದ್ದಾರೆ ನೋಡಿ. ಅದನ್ನೆಲ್ಲ ಕಂಬಿ ಕಟ್ಟಿದ್ದಾರೆ. ಕಂಬಿ ಕಟ್ಟಿದ ಮೇಲೆ ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಹಾಕಿ ಮತ್ತೆ ಅದ್ರ ಮೇಲೆ ಟೈಲ್ಸ್ ಹಾಕ್ತಾರೆ, ಅಂದರೆ ಪಾರ್ಕಿಂಗ್ ಟೈಲ್ಸ್ ಹಾಕ್ತಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ದಯವಿಟ್ಟು ಯಾರು ವೀಡಿಯೋನ ಮೇಲೆ ಕೆತ್ತಬೇಡಿ. ನೋಡಿ, ಆದಷ್ಟು ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ನೋಡಿ, ಆ ಕಡೆ ಮೇಲೆ ಅಂದರೆ ಪ್ಲಾಟ್ಫಾರಮ್ 1ರಿಂದ ಪ್ಲಾಟ್ಫಾರಮ್ 2ಗೆ ಹೋಗ್ತಕ್ಕಂಥಕ್ಕೆ ನೋಡಿ, ಅದು ಬಿಡ್ಸು ನೋಡಿ ಯಾವ ರೀತಿ ನಿರ್ಮಾಣ ಆಗಿದೆ. ಇನ್ನೂ ನಿರ್ಮಾಣ ಹಂತದಲ್ಲಿ ಕೂಡ ಇದೆ. ಇನ್ನೂ ಭಾಳಷ್ಟು ಕೆಲಸ. ಎಲ್ಲೂ ಹೋಗ್ಬೇಡಿ, ಇನ್ನೂ ಭಾಳಷ್ಟು ವಿಚಾರಗಳಿದೆ. ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ಹೋಗಬೇಡಿ. ನೋಡಿ, ಎಲ್ಲ ವ್ಯೂ ಅಲ್ಲಿರ್ತಕ್ಕಂಥ ವ್ಯೂ ಎಲ್ಲ ತೋರಿಸ್ಕೊಡ್ತಾ ಇದ್ನಲ್ಲ. ನೋಡಿ, ಆ ಎಳೆ ಇನ್ನೊಂದು ಹಾಕಿದ್ದಾರೆ ನೋಡಿ ಹೊಸ್ದಾಗಿ 2. ಆ ಎಳೆ ಕೂಡ ಮತ್ತೆ ಅದನ್ನ ಇವಾಗ ಹಳಿ ತೆಗೆದಾಕ್ಬಿಟ್ಟು ಮತ್ತೆ ಹೊಸ ಹಳಿ ಹಾಕ್ತಾರೆ. ಅದನ್ನ ತೆಗೆದಾಕ್ತಾರೆ. ಅದನ್ನ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದನ್ನ ತೆಗಿತಾರೆ. ಅದನ್ನ ತೆಗೆದುಬಿಟ್ಟು ಮತ್ತೆ ಇದನ್ನ ಹೊಸದನ್ನ ಹಾಕ್ತಾರೆ. ಅದು ಸುಮ್ಮನೆ ಟೆಂಪ್ರವರಿಗೆ ಹಾಕಿರ್ತಕ್ಕಂಥ ಹಳಿ ಅದಷ್ಟೇ. ಇದು ಹೊಸ ಹಳಿ ಹಾಕಿದ ಮೇಲೆ ಅಲ್ಲಿಗೆ ಅಪ್ಡೇಟ್ ರೆಡಿ ಆದಂಗೆ ಆಗುತ್ತೆ. ಅದೇ ಹಳಿಯಲ್ಲೇ ಒಂದೆರಡು ಸಲ ಅಂದರೆ ಟ್ರಯಲ್ ಆಗಿ ಬಂದೋಗಿದೆ ಟ್ರೈನು ನಮ್ಮ ಪಾವಗಡ ಟೌನ್ಗೆ. ಅಂದರೆ ಪಾವಗಡ ಟೌನ್ ಅಂದರೆ ಪಾವಗಡ ಪಕ್ಕದಲ್ಲಿರ್ತಕ್ಕಂಥ ರಪ್ಪದ ಒಂದು ರೈಲ್ವೆ ಸ್ಟೇಷನ್ಗೆ ಬಂದೋಗಿದೆ. ಅದೇ ರೈಲ್ವೆ ಸ್ಟೇಷನ್ನು ಎಲ್ಲಿದೆ, ಹೇಗಿದೆ ಅನ್ನೋದು ಕೇಳ್ತಿರ್ತೀರಲ್ಲ ಕಮೆಂಟಲ್ಲಿ, ಅದಕ್ಕಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಅದೇ ರಪ್ಪದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ನೇ ಇದು. ಸೀದಾ
ರಪ್ಪಕ್ಕೆ ಬಂದುಬಿಟ್ರೆ ರಪ್ಪದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಈ ರೈಲ್ವೆ ಸ್ಟೇಷನ್ಗೆ. ನೋಡಿ ಬಿಲ್ಡಿಂಗ್ ಯಾವ ಥರ ರೆಡಿಯಾಗಿದೆ ಅಂತ, ರೈಲ್ವೆ ಸ್ಟೇಷನ್ ಬಿಲ್ಡಿಂಗು ಅದೇ ಸ್ಟೇಷನ್ನು. ಆ ಸ್ಟೇಷನ್ನಿಂದ ಮುಂದೆ ಅದನ್ನೆಲ್ಲ ಇನ್ನು ನೇಮು ಎಲ್ಲ ಹಾಕಬೇಕು, ಮತ್ತು ಶೀಟುಗಳು ಎಲ್ಲ ತುಂಬ ಭಾಳಷ್ಟು ಇದೆ ಕೆಲಸ. ಇನ್ನೂ ಅಪ್ಡೇಟ್ ಏನೂ ಆಗಿಲ್ಲ. ನೋಡಿ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣವಾಗಿ. ದಯವಿಟ್ಟು ಯಾರು ಮೇಲ್ಕೆತ್ಬಿಡಿ, ನೋಡಿ ಎಲ್ಲೆಲ್ಲೂ ಇರ್ತೀರ, ಭಾಳ ದೂರದಲ್ಲಿರ್ತೀರ, ಬಂದು ನೋಡೋದಕ್ಕಾಗೋದಿಲ್ಲ ಯಾವ ಥರ ಇದೆ ಯಾವ ಥರ ಇಲ್ಲ ಅನ್ನೋದು. ಈ ಸಂಪೂರ್ಣ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ, ಎಲ್ಲೂ ಹೋಗ್ಬೇಡಿ, ನೋಡಿ ದಯವಿಟ್ಟು. ಸುತ್ತು ವ್ಯೂ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಹಳಿ ತೆಗೆದಾಕ್ತಾರೆ, ಹೊಸ ಹಳಿ ಹಾಕ್ತಾರೆ. ಅದು ಸುಮ್ಮನೆ ಟೆಂಪ್ರವರಿಗೆ ಹಾಕ್ಕೊಂಡಿರ್ತಕ್ಕಂಥ ಹಳಿ ಅಷ್ಟೇ ಅದು. ಇದು ಹೊಸದು ಹಾಕಬೇಕು, ಹೊಸದು ಹಾಕಿದಾಗೆ ಮತ್ತೆ ಅದು ಅಪ್ಡೇಟ್ ಆಗಿದೆ ಅನ್ನೋದು. ಅಲ್ಲಿವರೆಗೂ ಇನ್ನೂ ಇಲ್ಲ. ಆ ಕಡೆ ಜಂಕ್ಷನ್ ಆಗಲಿ ಈ ಕಡೆ ಜಂಕ್ಷನ್ ಆಗಲಿ ಭಾಳಷ್ಟು ಕೆಲಸ ನಡೀತಾ ಇದೆ ನಾವು ವರ್ಕು. ಅದೆಲ್ಲ ತೋರಿಸ್ಕೊಡ್ತಿದ್ದೀನಿ, ಬರೀ ನೋಡೋಣ. ನೋಡಿ ಸೈಡಲ್ಲೆಲ್ಲನ ಇನ್ನೂ ಟೈಲ್ಸ್ ಹಾಕಬೇಕು, ಮತ್ತು ಇನ್ನು ಕಾಂಕ್ರೀಟ್ಗಳು ಹಾಕಬೇಕು, ಮತ್ತು ಇನ್ನು ನೇಮ್ಸ್ ಎಲ್ಲ ಹಾಕಬೇಕು, ಪೇಂಟ್ ಮಾಡಬೇಕು, ಭಾಳಷ್ಟು ಕೆಲಸ ಇದೆ. ನೋಡಿ ಸ್ಟೇಷನ್ನಿನ ಮುಂಭಾಗದಲ್ಲಿ ಎಲ್ಲನ ಗ್ರಿಲ್ಗಳೆಲ್ಲ ಹಾಕಿದ್ದಾರೆ. ಅಂದರೆ ಅದಕ್ಕೆಲ್ಲ ಮತ್ತೆ ಶೀಟು ಏನೋ ಹಾಕ್ತಾರೆ, ಮೋಲ್ಡೇನಿಲ್ಲ ಶೀಟೇ. ನೋಡಿ ಅದನ್ನೆಲ್ಲ ತೋರಿಸ್ಕೊಡ್ತಾಯಿದ್ದು ನೋಡಿ ಕೆಲಸ ನಡೀತಕ್ಕಂಥದ್ದೆಲ್ಲ. ಭಾಳಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ ಸ್ಟೇಷನ್ ಮಾತ್ರನ. ಸ್ಕೆಚ್ಚು ಭಾಳ ಅಷ್ಟೇ ನೀಟಾಗಿ ಸ್ಕೆಚ್ ಮಾಡಿಬಿಟ್ಟು ಮಾಡಿದ್ದಾರೆ. ಭಾಳ ತುಂಬ ಚೆನ್ನಾಗಿ ಬಂದಿದೆ ರೈಲ್ವೆ ಸ್ಟೇಷನ್ನು. ಯಾರಾದರೂ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದು ನಮಗೇನೇನು ಫ್ರೀ ಅನಿಸಿದರೆ ದಯವಿಟ್ಟು ಒಂದೇ ಒಂದು ಸಲ ಬಂದೋಗಿ. ಬೇಕಾದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿದ್ದರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಬಂದೋಗಿ, ಏನು ಸಮಸ್ಯೆನೇ ಇಲ್ಲ. ಸೀದಾ ಪಾವಗಡ ಟೋಲ್ಗೇಟಿಂದ ಒಂದೇ ರೋಡು ಬರ್ತಾನೇ ಇದ್ದರೆ ಹಂಗೆ ರಪ್ಪದೊಳಗೆ ಬಂದರೆ ಸೀದಾ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರುತ್ತೆ. ಆರಾಮಾಗಿ ಬರ್ಬೋದು. ಒಂದು ಸರಿ ಬಂದೋಗಿ, ನಿಮಗೇನಾದರೂ ನೋಡಬೇಕು ಒಂದು ಲೈವ್, ನಾವು ಅಲ್ಲಿಗೆ ಸ್ಪಾಟ್ಗೆ ಹೋಗಿ ನೋಡಬೇಕು ಅಂದರೆ ಆರಾಮಾಗಿ ಬರ್ಬೋದು. ಭಾಳ ಚೆನ್ನಾಗಿದೆ ಎಲ್ಲನ ನೋಡೋದಕ್ಕೆ. ಬಂದು ಹೋಗಿ ಒಂದು ಸಲ, ಏನಾರ ಫ್ರೀ ಇದ್ದರೆ. ಇಲ್ಲ ನಮ್ಗೆ ಫ್ರೀ ಇಲ್ಲ ಅಂತ ಅಂಬೋರು ಈ ವಿಡಿಯೋದಲ್ಲೇ ನೋಡ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಕೆಲಸ ಮಾಡ್ತಾ ಇದ್ದಕ್ಕಂಥ ಕ್ರೈನು ಎಲ್ಲನ ಇದೆ ನೋಡಿ. ಮೇಲೆ ಅಂದರೆ ಫ್ಲೈಓವರ್ ಮೇಲೆ ಇನ್ನು ಮೇಲೆಗಡೆ ಎಲ್ಲ ಶೀಟ್ ಹಾಕ್ತಾಯಿದ್ದಾರೆ ನೋಡಿ. ಉತ್ತರ ಪ್ರದೇಶ ಅಂತೆ, ಅಂದರೆ ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲು ಆ ಕಡೆಯಿಂದ ಎಲ್ಲ ಬಂದಿದ್ದಾರೆ. ಇವರಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ, ಆದರೂ ಕೂಡ ಮಾತಾಡಿಸ್ತಾ ಇದ್ದೀನಿ. ಅವ್ರಿಗೆ ಕೇಳಿದೆ, ಹಮಾರ ಗಾಂವ್ ಅಂತ ಕೇಳಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಯು ಪಿ ಅಂತ ಹೇಳಿದರು, ಅಂದರೆ ಉತ್ತರ ಪ್ರದೇಶ ಅಂತ ಹೇಳಿದರು. ಮತ್ತು ಇನ್ನೂ ಯಾರ್ಯಾರು ಎಲ್ಲಿಂದ ಬಂದಿದ್ದೀರಂತಂದರೆ ಅವ್ರಿಗಿನ್ನೂ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ನನಗೂ ಅಷ್ಟೊಂದಾಗಿ ಬರ್ತಿರ್ಲಿಲ್ಲ ಹಿಂದಿ. ಹಮಾರ ಗಾಂವ್ ಅಂತ ಕೇಳಿದ್ದಕ್ಕೆ ಉತ್ತರ ಪ್ರದೇಶ ಅಂತ ಹೇಳಿದ್ರು ಅಷ್ಟೇ. ಅದೊಂದು ಅರ್ಥ ಆಯಿತು. ಓಕೆ ಅಂಥೇಳಿ ನಮ್ಮಟ್ಟಿಗೆ ನಾವು ವಿಡಿಯೋ ಮಾಡ್ಕೊತಾ ಇದ್ವಿ. ನೋಡಿ ಆ ಕಡೆ ಈ ಕಡೆ ಅಂದರೆ ಫ್ಲೇವರ್ ಮೇಲೆ ಯಾವ ಥರ ವ್ಯೂ ಕಾಣ್ತಾ ಇದೆ ಅನ್ನೋ ತೋರಿಸ್ತಿದ್ದೀನಿ ನೋಡಿ. ಫ್ಲೇವರಿನ ಮೇಲೆ ನೋಡಿ, ಅದೇ ರೈಲ್ವೆ ಸ್ಟೇಷನ್ ವ್ಯೂ ಯಾವ ಥರ ಇದೆ ಅನ್ನೋದು ನೋಡಿ. ತುಂಬ ಅದ್ಭುತವಾಗಿ ಬಂದಿದೆ ಗುರು, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಯಾರಾದರೂ ಈ ವಿಡಿಯೋ ನೋಡ್ತಕ್ಕಂಥವ್ರು, ಸಾಕಷ್ಟು ಸಾರಿ ಹೇಳ್ತಾಯಿದ್ದೀನಿ, ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮಂಜು ಉಮಾ ಅಂಥೇಳಿ. ಅದು ನೋಡಿದು ಸರ್ಚ್ ಹೊಡೆದ್ಬಿಟ್ರೆ ಬಂದುಬಿಡುತ್ತೆ. ಅಲ್ಲೊಂದು ನಮ್ಮದು ಫೋಟೋ ಓಪನ್ ಆಗುತ್ತೆ. ಫೋಟೋ ಓಪನ್ ಆಗ್ತಿದ್ದಂಗೆ ಆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರ್ತದೆ, ಅದನ್ನ ಒತ್ತಿದ್ರೆ ಸಾಕು. ನಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕಿದಾಗ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ಒಂಥರ ಮೆಸೇಜ್ ಟೈಪ್ ಬರುತ್ತೆ. ಅದು ಆನ್ ಮಾಡ್ಕೊತಿದ್ದಂಗೆ ನಿಮಗೆ ವೀಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ದಯವಿಟ್ಟು ಯಾರ್ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಆ ಕಡೆ ಈ ಕಡೆ ವ್ಯೂ ಯಾವ ಥರ ಇದೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ ಸಂಪೂರ್ಣವಾಗಿ ನೋಡಿ.
ಎಲ್ಲೆಲ್ಲೋ ಇರ್ತೀರ, ಹಾಗಾಗಿ ಇಲ್ಲಿ ಬರೋದಕ್ಕೆ ಆಗಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ, ನೋಡಿ ದಯವಿಟ್ಟು ನೋಡಿ. ಸಾಕಷ್ಟು ಅಂದರೆ ಎಲ್ಲ ಅಲ್ಲಿ ಇರ್ತಕ್ಕಂಥ ಸ್ಟೇಷನ್ನಿನ ಹಿಂದಾಗ್ಬೋದು ಮುಂದಾಗ್ಬೋದು ಎಲ್ಲ ವಿಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ವಿಚಾರಗಳು ಇಲ್ಲಿ ಹೇಳಬೇಕಾಗಿದೆ, ಇನ್ನೂ ಕಂಪ್ಲೀಟ್ ಆಗಲಿ ಹೇಳ್ತೀನಿ. ಆ ವಿಚಾರಗಳೆಲ್ಲನ ಯಾವ ಥರ ಎಲ್ಲನ ಕೆಲಸ ನಡೆಸ್ತಾ ಇದ್ದಾರೆ ಏನಿಲ್ಲ ಅನ್ನೋದೆಲ್ಲ ವಿಚಾರಣೆ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಂತೂ ಈ ಥರ ಸಿದ್ಧತೆ ಆಗಿದೆ. ಇನ್ನು ಮಧುಗಿರಿ, ಕೊರಟಗೆರೆ ಆ ಕಡೆ ಎಲ್ಲನ ಇನ್ನೂ ಯಾವ್ಯಾವ ಹಂತದಲ್ಲಿ ಕೆಲಸ ನಡೀತಾ ಇದೆಯಲ್ಲ ಗೊತ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗನೆ ಕೆಲಸ ಫಾಸ್ಟಾಗಿ ನಡೆಸಿ ಅಂತ ಹೇಳ್ತಾ, ಏಕೆಂದಿರ ನಮ್ಮ ಪಾವಗಡಕ್ಕೆ ಟ್ರೈನ್ ಬಂದರೆ ಬಿಸ್ನೆಸ್ಸು ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಕೊಳ್ಳೋದು ಮಾರೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಟ್ರೈನ್ ಬರೋದ್ರಿಂದ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ನಮಗೆ ಸದಾ ಇರಲಿ ಅಂಥೇಳಿ ಈ ವಿಡಿಯೋನ ಸಾಕಷ್ಟು ಜನಗಳಿಗೆ ಶೇರ್ ಮಾಡಿ. ಇದನ್ನ ನೀವು ಆದಷ್ಟು ಜಾಸ್ತಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಬೇಕು. ಆವಾಗೇ ನಮ್ಮ ತಾಲೂಕಿನ ಒಂದು ಟ್ರೈನು ಅಂದರೆ ಟ್ರೈನಿಂದ ವರ್ಕು ಯಾವ ಥರ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿದರೆ ಈ ವರ್ಕು ಅಂದರೆ ಪಾವಗಡದ ರೈಲ್ವೆ ವರ್ಕು ಯಾವ ಥರ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋ ಮಾಡಿ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿಬಿಡ್ರಿ. ನಿಮ್ಮ ತಾಲೂಕುಗಳಿಗೆಲ್ಲ ಯಾವ ರೀತಿ ಸ್ಟೇಷನ್ ನಿರ್ಮಾಣ ಆಗ್ತಾಯಿದೆಯಂತ ಆಗ್ತಕ್ಕಂಥ ಇರೋದನ್ನ ನಮಗೂ ವೀಡಿಯೋಸ್ ಎಲ್ಲ ಹಾಕಿ ನಾವು ನೋಡ್ತೀವಿ. ನಮಗೂ ಸಾಕಷ್ಟು ವಿಚಾರಗಳು ಗೊತ್ತಾಗದಿದ್ದರೆ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದನ್ನ ನೀವು ತಿಳಿಸ್ಕೊಡಿ, ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ನಾವು ತಿಳಿಸ್ಕೊಡ್ತೀವಿ. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನ್ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನದಾಗಿ ನಾನೇನಾದ್ರೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು. ಈ ವಿಡಿಯೋನ ನೋಡ್ತಕ್ಕಂಥವ್ರು ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಆ ಕಡೆ ಈ ಕಡೆ ಎಲ್ಲನ ಅಂದರೆ ಇಳಿತಕ್ಕಂಥ ಜನಗಳಿಗೆ ಟೈಲ್ಸ್ ಅಂದರೆ ಪಾರ್ಕಿಂಗ್ ಟೈಲ್ಸ್ ಯಾವ ರೀತಿ ಹಾಕಿದ್ರು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.